ಇಂಗ್ಲಿಷ್ ಅಲ್ಲಿ ಮಾತಾಡಿ ಬಿಡಿಸ್ತೀನಿ ಬರ್ತೀನಿ. ಇಂಗ್ಲಿಷ್ ಮಾತಾಡಕ್ಕೆ ಅಧಿಕಾರಿ ಗೊತ್ತಾ ಮಾತಾಡಿ ಸಾಹೇಬ್ರ ಹತ್ರ ಮಾತಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಏನಪ್ಪಾ ವಿಷಯ ಅಂದ್ರೆ, ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ತೀನಂ ಶ್ರೀ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಹಳ್ಳಿಯ ರೈತ ತನ್ನ ಇಂಗ್ಲಿಷ್ ಮತ್ತು ಹಿಂದಿಯ ಪಾಂಡಿತ್ಯದ ಮೂಲಕ ತನ್ನ ಅಹವಾಲನ್ನು ಅಲ್ಲಿನ ಅಧಿಕಾರಿಗಳಿಗೆ ಮಂಡಿಸಿದ್ದಾನೆ. ಈ ಹಳ್ಳಿ ರೈತನ ಒಂದು ಇಂಗ್ಲಿಷು ಮತ್ತೆ ಹಿಂದಿಯಲ್ಲಿ ಮಂಡಿಸಿದ ಅಹವಾಲನ್ನು ಕೇಳಿ ಅಲ್ಲಿನ ಅಧಿಕಾರಿಗಳು ಹಾಗೆ ಸಾರ್ವಜನಿಕರು ದಂಗಾಗ್ಬಿಟ್ಟಿದ್ದಾರೆ. ಆ ಹಳ್ಳಿಯ ರೈತ ಯಾರು, ಅವರ ಹೆಸರೇನು, ಹಾಗೆ ಅವರ ಅಹವಾಲು ಏನು ಅಂತ ನಾನು ಈ ವಿಡಿಯೋದಲ್ಲಿ ತಮಗೆ ಎಲ್ಲ ಸಂಪೂರ್ಣವಾಗಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ಆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಪ್ಲೇ ಮಾಡಾದ್ಮೇಲೆ ನಾನು ಈ ವಿಡಿಯೋ ಬಗ್ಗೆ ಸವಿವರವಾಗಿ ಹೇಳ್ಕೊತಾ ಹೋಗ್ತೀನಿ. ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಇಂಗ್ಲಿಷ್ ಅಲ್ಲಿ ಮಾತಾಡಿ ಬಿಡಿಸ್ತೀನಿ ಬರ್ತೀನಿ. ಇಂಗ್ಲಿಷ್ ಮಾತಾಡಕ್ಕೆ ಅಧಿಕಾರಿ ಗೊತ್ತಾ ಮಾತಾಡಿ ಸಾಹೇಬ್ರ ಹತ್ರ ಮಾತಾಡಿ. ರಿಯಲಿ ಬೈ ಆಕ್ಷನ್ ಟೇಕನ್ ಈಸ್ ಜರ್ನಿ ನಾಟ್ ಓನ್ಲಿ ಬೈ ಜರ್ನಿ. ಡೂ ಯು ಅಂಡರ್ಸ್ಟ್ಯಾಂಡ್ ಫರ್ದರ್ ನೋ ಆರ್ ಎನಿಥಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ವಿ ಕ್ಯಾನ್ ಸಪ್ರೇಟ್ ದಟ್ ಈಸ್ ನೋ ಪೆಂಡಿಂಗ್ सर. एवरीबडी डिपेंडेंट रास्ते में आने जाने लोगों को बैलगाड़ियाँ डॉक्टर होने के लिए ऑक्सन को जाने के लिए रास्ते में इस पेड़ को निकल जावा कट दिया. इसके ना ಖಾಲಿ ಕೇಳ್ತಿದ್ವಿ ಮರ ಕುಯಿಸ್ಕೊಳ್ಬೇಕು ಅಂತ ಹೇಳ್ತಿದ್ವಿ. ಅನ್ನ 54ನೇ ಸರ್ವೆ ನಂಬರ್ ಸೈಡ್ ನೀವು ಬಂದು ಈ ರೈತರು ಹಳ್ಳಿಕೆರೆ ಕಾಲೋನಿಯ ಸಿದ್ದರಾಮಯ್ಯ ಅಂತ, ಅವರ ವಯಸ್ಸು ಬಂದು 70 ವರ್ಷ. ಈ ರೈತರು ಇದಕ್ಕೂ ಮೊದಲು ಒಂದು ಕಾರ್ಯಕ್ರಮದಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಎನ್ನುವ ಕಾರ್ಯಕ್ರಮದಲ್ಲಿ ಆ ರೈತರು ತಮ್ಮ ಜಮೀನಿಗೆ ದಾರಿಯನ್ನು ಕಲ್ಪಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ರಂತೆ ಅಧಿಕಾರಿಗಳ ಹತ್ರ. ಹಾಗೇನೆ ಆ ಅಧಿಕಾರಿಗಳು ಅವರ ಮನವಿಯನ್ನ ಸ್ವೀಕರಿಸಿ ಅವರ ಜಮೀನಿಗೆ ದಾರಿ ಮಾಡಿಕೊಟ್ಟಿರಂತೆ. ಆದ್ರೆ ಈಗ ಏನಪ್ಪಾ ಒಬ್ಬ ರೈತರ ಒಂದು ಅಹವಾಲು ಅಂದ್ರೆ, ನಮ್ಮ ಜಮೀನಿಗೆ ಹೋಗೋ ದಾರಿಯಲ್ಲಿ ಮರಗಳು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದವು, ನಾವು ನಮ್ಮ ಜಮೀನಿಗೆ ಹೋಗಕ್ಕಾಗ್ತಿಲ್ಲ, ಆ ಮರಗಳನ್ನ ತೆರವುಗೊಳಿಸ್ಬೇಕಂತ ಈಗ ಅವರ ಒಂದು ಅಹವಾಲನ್ನ ಕೊಟ್ಟಿದ್ದಾರೆ. ನೀವು ಈಗಾಗಲೇ ವಿಡಿಯೋ ನೋಡಿದಿರಿ. ಅವರ ಇಂಗ್ಲಿಷ್ ಪಾಂಡಿತ್ಯಕ್ಕೆ ಅಲ್ಲಿನ ಅಧಿಕಾರಿಗಳೇ ಸಿಕ್ಕಾಪಟ್ಟೆ ದಂಗಾಗಿ ಹೋಗಿದ್ದಾರೆ, ಹಾಗೆ ಸಾರ್ವಜನಿಕರು ಕೂಡ ದಂಗಾಗಿ ಹೋಗಿದ್ದಾರೆ. ಈಗಾಗಲೇ ಈ ಒಂದು ವಿಡಿಯೋ ಸಾಮಾಜಿಕ ತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನನಗನ್ಸಿದ್ದೇನಪ್ಪ ಅಂದ್ರೆ, ಆಗಿನ ಕಾಲದವರು ಇಂಗ್ಲಿಷ್ ನಲ್ಲಿ ಸಿಕ್ಕಾಪಟ್ಟೆ ಪಾಂಡಿತ್ಯರಿರ್ತಾರೆ. ನೀವೇ ನೋಡಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾಗಳೆಲ್ಲ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋರು, ಎಂತೆಂತ ಒಳ್ಳೊಳ್ಳೆ ಇಂಗ್ಲಿಷ್ ಮಾತಾಡೋಂತ ಆಕ್ಟರ್ಗಳಿದ್ರು ಆ ಒಂದು ಸಿನಿಮಾಗಳಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಲಿ, ಸಂಪತ್ ಸರ್ ಆಗ್ಲಿ, ಅಶ್ವಥ್ ಸರ್ ಆಗ್ಲಿ, ಹಾಗೆ ಉದಯ್ ಕುಮಾರ್ ಆಗ್ಲಿ, ಕಲ್ಯಾಣ್ ಕುಮಾರ್ ಅವರ ಆಗ್ಲಿ, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ರು ಸಿನಿಮಾಗಳಲ್ಲಿ. ಅದೇ ರೀತಿ ಈ ತಾತನು ಕೂಡ ಈ ಇಂಗ್ಲಿಷ್ ಪಾಂಡಿತ್ಯ ಕೇಳಿ ನಾನು ಕೂಡ ಒಂದ್ ಕ್ಷಣ ದಂಗಾಗ್ಬಿಟ್ಟೆ. ಎಲ್ರು ಒಂಥರ ಕಣ್ ಬಿಟ್ಕೊಂಡು ನೋಡ್ತಾ ಇದಾರೆ ಆ ತಾತನ. ಏನು ಇಷ್ಟೊಂದು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾರಲ್ಲ, ಇಷ್ಟು ಸರಾಗವಾಗಿ ಮಾತಾಡ್ತಾರಲ್ಲ ಅಂತ ಎಲ್ರು ಒಂಥರ ಏನಂತಾರೆ ನಿಬ್ಬೆರಗಾಗಿ ನೋಡ್ತಾ ಇದಾರೆ. ನಿಜವಾಗ್ಲು ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಕೂಡ ಅವ್ರ ಊರಿಗೆ ಹೋಗಿ ಆ ತಾತನ್ನ ಮೀಟ್ ಆಗಿ ಆ ತಾತನ ಹತ್ರ ಒಂದು ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.